ಓಂ ಶ್ರೀ ಗುರು ಅಲ್ಲಮಪ್ರಭು ಶಿವಯೋಗೀಶ್ವರಾಯ ನಮಃ. ಚಂದ್ರೋದಯಕ್ಕೆ ಎಂಬುದು ಹೆಚ್ಚು ಹೋದಯ್ಯ, ಚಂದ್ರ ಕುಂದೆ ಕೊಂದು ಹೋದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬಬ್ಬಿಟ್ಟಿದ್ದೇನಯ್ಯ. ಅಂಬುದಿಯ ಮುನ್ನ ಅಪೋಷವ ಕೊಂಬಲ್ಲಿ ಚಂದ್ರಮ ನಡ್ಡ ಬಂದೆನಯ್ಯ. ಆರಿಗಾರಿಲ್ಲ ಕೆಟ್ಟವರಿಗೆ ಕಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗ ನವನ. ಲೆಕ್ಕವಿರಿಸಿಲ್ಲ ಜಗತಣ್ಣಾದಿ ಬಂಧುಗಳ, ದಕ್ಕುವುದು ದಸನಿನಗೆ ಮಂಕುತಿಮ್ಮ. ಸದಾಕಾಲ ನಿತ್ಯ ಸ್ಮರಣೀಯರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ಚಿಂಚನೆಯ ಸಿದ್ಧ ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಗೆ ಅನಂತ ದಂಡವತ್ ಭಕ್ತಿಯ ಪುರಸರವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಾರಣಿಕ ಪುರುಷ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನ ಸೃಷ್ಟಿ ಮಾಡಿ ನೀಡಿದ ಹಾನಗಲ ಕುಮಾರ ಮಹಾಶಿವ ಯೋಗಿಗಳವರನ್ನ ಮನೋಮಂದಿರದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು, ನವಲಿಹಾಳ ಪುಣ್ಯ ನೆಲೆದ ಎಲ್ಲ ಸಕಲ ದೇವಾನುದೇವತೆಗಳ ಪವಿತ್ರ ಸನ್ನಿಧಿಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮನಗಳನ್ನು ಸಲ್ಲಿಸಿ, ಪರಮಾರಾಧ್ಯ ಗುರುಗಳು ಗಡಿಭಾಗದಲ್ಲಿ ಕನ್ನಡದ ಗುಡಿಯನ್ನು ಕಟ್ಟಿದ ಆರಾಧ್ಯ ಗುರುದೇವ, ಗಡಿಭಾಗದ ಕನ್ನಡದ ಸಂತನೆಂದೇ ಪ್ರಸಿದ್ಧಿಗೊಂಡಿರತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಲಿಂಗೈಕ್ಯ ಗುರು ಅಲ್ಲಮ ಶಿವಯೋಗಿಗಳವರ ಪವಿತ್ರ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ದಂಡದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನವಲಿಹಾಳದಲ್ಲಿ ನಡೆದಿರತಕ್ಕಂತಹ ಅಲ್ಲಮನ ಯಾತ್ರೆಯ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಲಿರುವ ದೇವರಾಜ್ ಜರಕಿಯಾಳ್ ಅವರಲ್ಲಿ, ಸುರೇಶ್ ಕೋಡೇಕಲ್ ಅವರಲ್ಲಿ ಶರಣಗಳನ್ನು ಸಲ್ಲಿಸಿ, ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅಲ್ಲಮನ ಯಾತ್ರೆಯಲ್ಲಿ ಪಾಲ್ಗೊಂಡಿರತಕ್ಕಂತಹ ಸಮಸ್ತ ಎಲ್ಲ ಈ ಪುಣ್ಯ ನೆಲದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರ ಪವಿತ್ರ ಅಂತರಂಗದಲ್ಲಿ ಶೋಭಿಸುತ್ತಲಿರುವ ಗುರು ಅಲ್ಲಮನ ಜ್ಯೋತಿಗೆ ಶರಣು ಶಿವ ಶರಣಾರ್ಥಿಗಳು. ಮೌನಾಗಿ ತಲೆಯಾಗ ಶರಣು ಶಿವ ಶರಣಾರ್ಥಿಗಳು. ಮತ್ತಲ್ಲಿ ಕುಂಡ್ರಬೇಡ ಅಂತ ಹೇಳಿ ಮಕ್ಕ ಹೋಗಿ ಅಲ್ಲೇ ಕುಂತಿರಲ್ಲೋ ಮರಾಯ ಹೇಳಕತ್ತಿ ನಿಮಗೆ. ಅಲ್ಲಿ ಬಿಟ್ಟು ಬರ್ರಿ, ಗಾಡಿ ಬಿಟ್ಟು ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಸ್ವಲ್ಪ ನನ್ನ ಮುಂದೆ ಬರ್ರಿ. ನೀವು ಅಲ್ಲಿ ಗಾಡಿ ಬಿಟ್ಟು ಬರ್ರಿ. ನೀವೆಲ್ಲ ಇಲ್ಲಿ ಮುಗಿಸ್ಕೊಂಡ್ರೆ ಏನಾಗೋದಿಲ್ಲ, ಎಲ್ಲ ಕಲ್ಕೊಂಡ್ರೆ ನೀವೇನಾಗೋದಿಲ್ಲ. ಇವತ್ತು ನೋಡ್ತೀನಿ ನಾನು ಏನ್ ರಾಕೈತ ಕುಂದ್ರ. ಅಲ್ಲಿ ತಾಯಂದ್ರು ಬರಕತ್ತಾರ, ಅದಕ್ಕೆ ಜಾಗ ಬಿಡೋಣಾಕತ್ತೇನೆ ನೀವು. ಮತ್ತೆ ನೀವು ಅಲ್ಲಿ ತಾಯಂದ್ರು ಬರ್ತಾರ, ಅವ್ರು ಇಲ್ಲಿ ಬಂದು ಕುಂದಿರ್ತಾರ, ನೀವು ಈ ಕಡೆ ಬರ್ರಿ. ಅಯ್ಯಪ್ಪ ನನ್ನಪ್ಪ ನೆಲದ ಮೇಲೆ ಕುಂಡ್ರೆ ಏನಾಗಲ್ಲ ಮರ, ನೀವು ಹಂಗೇನ್ರ ಬಟ್ ಹೊಲಸಾದ್ರು ಕೊಡ್ರಿ ಮರ, ತೊಳೆದು ಕೊಡ್ತೀನಿ. ಯಾಕೆ ತಲೆ ಕೆಲಸ, ಇಲ್ಲಿ ಬರ್ರಿ ಕಟ್ಕೊಂಡ್ರೆ. ಅಲ್ಲಿ ತಾಯಂದ್ರು ಬರ್ತಾರ, ಅವ್ರಿಗೆ ದಾರಿ ಬಿಡ್ರಿ, ಅಲ್ಲಿ ಕುಂದಿರ್ತಾರ. ಒಂದು ತಾಡ್ಪಲ್ ಹಾಸನಾಕತ್ತಿ, ನೀವು ತಾಡ್ಪಲ್ ಆಸಕ್ತಿ ಆದ್ರಿ. ನಿಮ್ಮ ಊರನವರು ನೀವು ಗಟ್ಟಳವ್ರದಿರ. ಮತ್ತೆ 4 ದಿನ ಆಯ್ತು ನಾನು ಹೊತ್ತು ಹೇಳಕತ್ತ. ಇರ್ಲಿ ಲಟಕೊಂಡ್ಲಿ ಸಾವ್ಕಾರ, ಮತ್ತೆ ಅವ್ರು ಯಂತ್ರ ಗೊತ್ತಾಗತ್ತೆ. ಅಟ್ಟೆ ಇರಲಿ, ಎಲ್ಲಿ ಕುಂತೀರ ಅಲ್ಲೇ ಕುಂತ್ರಿ, ಬಂದವ್ರು ಸಾಕಾಗ. ಅಲ್ಲಮನ ಯಾತ್ರೆಯಲ್ಲಿ ನಾವು ನೀವೆಲ್ಲರ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದು ಅಲ್ಲಮನ ಯಾತ್ರೆ. ಆತನ ಯಾತ್ರೆಯಲ್ಲಿ ನಾವೆಲ್ಲರ ಜಾತ್ರೆ ಮಾಡಕ್ಕೆ ಇವತ್ತು ಬಂದಿದ್ದೀವಿ. ನಿಮ್ಮ ಜಾತ್ರೆ ಹೆಂಗ, ಅಲ್ಲಮನ ಜಾತ್ರೆ ಹೆಂಗ? ನಮ್ಮ ಜಾತ್ರೆ ಹೆಂಗ ಅಂದ್ರ ನಮ್ಮನ್ನು ನಾವು ಕಳ್ಕೊಂಡು ಬರ್ತಕ್ಕಂತಹ ಜಾತ್ರೆ ನಮ್ಮ ಜಾತ್ರೆ. ಆದ್ರೆ ಈ ಜಾತ್ರೆ ಏನೈತಲ್ಲ, ಇಲ್ಲಿ ಕಳ್ಕೊಳ್ಳೋದೇನು ಇಲ್ಲಿ ಈ ಜಾತ್ರೆ ಒಳಗೆ. ಈ ಅಲ್ಲಮನ ಜಾತ್ರೆ ಒಳಗೆ ಏನೈತೆ ನೀವು ನನಗೆ ಕೇಳಿದ್ರ, ನಾವೆಲ್ಲ ಬೇರೆ ಕಡೆ ಜಾತ್ರೆಗೆ ಹೋದ್ರ
ಸಂತಿ ಒಳಗೆ ಹೋದ್ರ ರೊಕ್ಕ ಕಳ್ಕೊಂಡವ್ರು ಬಹಳ ಜನ ಅದಾರ. ಎಲ್ಲಿ ಸಂತಿ ಒಳಗೆ ಹೋದ್ರ ರೊಕ್ಕ ಕಳ್ಕೊಂಡವ್ರು ಬಹಳ ಜನ ಅದಾರ. ಮದುವೆಗೆ ಹೋದ್ರ ಮಕ್ಕಳನ್ನ ಬಿಟ್ಟು ಬಂದವರು ಬಹಳ ಜನ ಅದಾರ. ಇನ್ನು ದೊಡ್ಡ ದೊಡ್ಡ ಜಾತ್ರೆಗೆ ಹೋದ್ರ ಅವರವರ ಕಳ್ಕೊಂಡಿದ್ದು ನಾವು ಬಹಳ ಜನ ನೋಡಾಕತ್ತೀವಿ. ನೋಡ್ತೀರೇ ಇಲ್ಲ? ಜಾತ್ರೆ ಒಳಗೆ ಮಕ್ಕಳು ಕಳೆದಾವ, ಯಾರ ಮಕ್ಕಳು ಬಂದು ತಗೊಂಡು ಹೋರಿ ಅಂತ ಹೇಳ್ತಾರಲ್ಲ, ಅನೌನ್ಸ್ ಮಾಡ್ತಾರ ಇಲ್ಲ ಅಂದ್ರೆ ನಾವು ದಾರಿ ತಪ್ಪಿಸ್ತೀವಿ. ಖರೆ ಜೋರ ಸಂತ್ಯಾಗ ರೊಕ್ಕ ಕಳ್ಕೊಳ್ಳೋದು ಕರೆ ಐತಿ, ಮದುವೆಯಾಗ ಮಕ್ಕಳು ಬಿಟ್ಟು ಬರೋದು ಕರೆ ಐತಿ, ಜಾತ್ರೆಯಾಗ ನಮ್ಮನ್ನು ನಾವು ಕಳ್ಕೊಳ್ಳೋದು ಕರೆ ಐತಿ. ಖರೆ ಈ ಅಲ್ಲಮ್ಮನ ಜಾತ್ರೆ ಒಳಗೆ ಕಳ್ಕೊಳ್ಳೋದೈತಿ ಏನೈತಿ ಅಂತ ನೀವು ಯಾರು ಪ್ರಶ್ನೆ ಮಾಡಿದ್ರ, ಅಲ್ಲಮ್ಮನ ಯಾತ್ರೆ ಒಳಗೆ ಕಳ್ಕೊಳ್ಳೋದು ಯಾವುದೂ ಇಲ್ಲ, ನಮ್ಮನ್ನು ನಾವು ತಿಳ್ಕೊಳ್ಳೋದು ಮಾತ್ರ ಅಲ್ಲಮ್ಮನ ಜಾತ್ರೆ ಒಳಗಿದೆ ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಕೊಳ್ಬೇಕು. 4 ದಿನಗಳಿಂದ ಯಾತ್ರೆ ನಡೆದಿದೆ. ಓಣಿಗಳಲ್ಲಿ ಭಕ್ತಿಯ ವೈಭೋಗ, ಭಕ್ತಿಯ ಜಾತ್ರೆ. ಕತ್ತಲಾಗ್ಯದ, ಮನೆ ಮುಂದೆಲ್ಲರೂ ಆರತಿ ತಗೊಂಡು ನಿಂತಾರ. ಕತ್ತಲಾಗ್ಯದ, ಮನೆ ಮುಂದೆಲ್ಲ ರಂಗೋಲಿ ಹಾಕ್ಯಾರ. ಕತ್ತಲಾಗ್ಯದ, ಸದ್ಗುರು ನಮ್ಮ ಮನೆಗೆ ಬರಾಕತ್ತಾನಂತ ಹೂವೆಲ್ಲ ಹಾಕಕತ್ತಾರ. ಏನು ಭಕ್ತಿ, ಏನು ಭಕ್ತಿ. ನಮ್ಮ ಮಕ್ಕಳೆಲ್ಲ ಇವತ್ತು ಓಡಾಡ ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಯ್ತು. ಎಷ್ಟು ಹುಡುಗರು ಇದ್ರಂದ್ರೆ ಯವ್ವ, ಬಹಳ ಜನ ಹುಡುಗರು, ಸಣ್ಣ ಸಣ್ಣ ಹುಡುಗರನ್ನ ಮೊದಲು ಮಾಡಿಕೊಂಡು. ಒಂದು ಹುಡುಗಿ ನೋಡ್ರಿ ಇಲ್ಲಿ ಬಹಳ ಚಂದ, ಬಹುಶಃ ಅಕ್ಷತಾ ದಾದಾ ಪಾಟೀಲ್. ಅವ ಈ ಕಡೆ ಬರ್ರಿ, ಕುಂಡ್ರಿ, ಜಾಗ ಐತಿ, ಇಲ್ಲಿ ಬರ್ರಿ, ಇಲ್ಲೇ ಮುಟ್ಕೊಂಡ್ರಿ, ನಿಂದಿರ್ಬೇಡ್ರಿ, ಕಾಲು ಹೋಗ್ತಾವ, ನಾನು ಇಲ್ಲಿ ಬರ್ರಿ, ಇಲ್ಲಿ ಕೊಂಡ್ರಿ. ಆ ಹುಡುಗಿ ಒಂದು ಪುಸ್ತಕವನ್ನು ನನ್ನ ಕೈ ಒಳಗೆ ಕೊಟ್ಟು ಹೋಯ್ತು. ಏನು ಪುಸ್ತಕ? ಭಾರಿ ಕುತೂಹಲ ಹುಡಿಸಿರ್ಬೇಕು ನಿಮಗೆ, ಪುಸ್ತಕದೊಳಗೆ ಏನಾರ ಇರಬೇಕು ಅಂತ. ಆಮೇಲೆ ಹೇಳ್ತೀನಿ, ಹೇಳೋದು ಬೇಡ, ಆಮೇಲೆ ಹೇಳ. ಎಷ್ಟು ಶ್ರದ್ಧಾ, ಎಷ್ಟು ಭಕ್ತಿ. ಹುಡುಗರೆಲ್ಲ ಓಡಾಡಕತ್ತಿದ್ದು, ನಾವು ಮುಂದೆಲ್ಲ ಓಡಾಡ್ತಿದ್ದು, ಅದವ್ರು ಬರಾಕತ್ತಾರ ಸರಿ ಅಂತಿದ್ದು. ಏನದೆ? ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಬರೀತಾನೆ. ಲಾಲಯೇ ಪಂಚವರ್ಷಾಣಿ ದಶವರ್ಷಾಣಿ ತಾಡೈ ಪ್ರಾಪ್ತೆ ಷೋಡಶೇ ವರ್ಷೆ ಪುತ್ರಂ ಮಿತ್ರಂ ವದಾಚರೇ. ಎಷ್ಟು ಅದ್ಭುತ ಇದೆ. 4 ಸಾಲ ಬರದಾನ ಕವಿ. ಏನ್ರಿ ಅಂತವ್ರೆ ಈ 4 ಸಾಲ ಅಂತ ನೀವು ಯಾರು ಪ್ರಶ್ನೆ ಮಾಡಿದ್ರೆ, ಮಕ್ಕಳನ್ನ ಹೆಂಗ ಬೆಳೆಸಬೇಕು ಅನ್ನೋದಕ್ಕೆ ಹೇಳ್ತಾನೆ ಸುಭಾಷಿತಕಾರ. ಲಾಲಯೇ ಪಂಚವರ್ಷಾಣಿ. ಎಷ್ಟು ವರ್ಷ ಲಾಲನೆ ಪಾಲನೆ ಪೋಷಣೆ ಮಾಡ್ಬೇಕಂತ ಮಕ್ಕಳನ್ನ? ಲಾಲಯೇ ಪಂಚವರ್ಷಾಣಿ, 5 ವರ್ಷ. ಎಷ್ಟು ಚಂದ ಅವ್ರನ್ನ ಲಾಲನೆ ಪಾಲನೆ ಪೋಷಣೆ ಮಾಡ್ಬೇಕಂದ್ರ ಮುಂದ ಅವ ಕಂಡಿರಬಾರದು. ಅಷ್ಟರ ಮಟ್ಟಿಗೆ 5 ವರ್ಷ ಮಕ್ಕಳನ್ನು ಹುಟ್ಟಿನಿಂದ 5 ವರ್ಷದವರೆಗೆ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಬೇಕು. ಮುಂದೆ ಹೇಳ್ತಾನ, ದಶವರ್ಷಾಣಿ ತಾಡಯೇ, 10 ವರ್ಷ. 5 ವರ್ಷ ಬಹಳ ಚಲೋ ಮಕ್ಕಳನ್ನ ಬೆಳೆಸೋದು, 10 ವರ್ಷ ಏನು ಮಾಡ್ಬೇಕಂತ? ಮಕ್ಕಳನ್ನ ದಂಡಸಬೇಕಂತ. ಈಗೆಲ್ಲ ನೀವು ಮಠಕ್ಕೆ ಬಂದಿರ್ತೀರಿ ನೋಡ್ರಿ. ಏನ್ ಮಠಕ್ಕೆ ಬರ್ತೀರಿ? ಯಪ್ಪ ಯಾಕೆವ್ವ, ಏನಿಲ್ಲಪ್ಪ, ನನ್ನ ಮಗ ನನ್ನ ಮಾತು ಕೇಳಲಾಗ್ಯಾನ. ಯಾಕೆ ಕೇಳಲಾಗ್ಯಾನ? ನೀವು ಆತನಿಗೆ ಏನು ಬುದ್ಧಿವಾದ ಹೇಳಿಲ್ಲ, ಆತನ ಬರೇ ಆತನ ಹೇಳ್ದಂಗೆ ಕೇಳ್ಕೊಂತ ಬಂದಿರಿ. ಅವ ಹೆಂಗ್ ಕುಣಿತಾನ ಹಂಗ ನೀವು ಕುಣಿಯಾಕತ್ತೀರಿ. ಅವಾಗೆಲ್ಲ ಒಂದು ಕಾಲಿತ್ತು, ಅವ್ವ ಅಪ್ಪ ಹೆಂಗ್ ಕುಣಿತಾರ, ಮಕ್ಕಳು ಹಂಗೆ ಕುಣಿತಿದ್ರು. ಈಗ ಮಕ್ಕಳು ಹೆಂಗ್ ಕುಣಿತಾರ ಹಂಗ ಅವ್ವ ಅಪ್ಪ ಕುಣಿಯಾಕತ್ತಾರ ನೋಡಿ. ಕುಣಿಯಬೇಕ, ಕುಣಿಲಿಲ್ಲ ಅಂದ್ರೆ ಇನ್ನು ಬಿಡುದಲ್ಲ. ಎಷ್ಟು ಮಕ್ಕಳ ಮನಸ್ಥಿತಿಗಳು ಹಾಳಾಗತ್ತಾವಂದ್ರ, ಮೊನ್ನೆ ಅವ್ವ ಬೈದಾಳ, ಮಗ ಅವ್ವ ಅಪ್ಪಗೆ ಹೇಳಲಾರ್ದಂಗೆ ಮನೆ ಬಿಟ್ಟು ಹೋಗ್ಬಿಟ್ಟ. ಅವ್ವ ಅಪ್ಪ ಹೇಳಲಾರ್ದಂಗೆ ಮನೆ ಬಿಟ್ಟು ಹೋಗ್ಯಾನ. ಎಷ್ಟು ಮಕ್ಕಳ ಬದುಕು ಇವತ್ತು ಸೂಕ್ಷ್ಮ ಆಗ್ತಾ ಇದೆ. ಎಷ್ಟು ಮಕ್ಕಳ ಬದುಕು ಇವತ್ತು. ರಾತ್ರಿ ನೋಡ್ರಿ ನೀವು, ರಾತ್ರಿ 12 ಆಯ್ತಂದ್ರೆ ಮನೆಗೆ ಯಾರು ಸಿಗೋದಿಲ್ಲ. ಮನೆಗೆ ಇವತ್ತು ಯಾಕ? ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ.
ಏನು ಹೊಸ ವರ್ಷ? ರಾತ್ರಿ 12 ಕಳಿತೈತಿ, ಅಷ್ಟು ತನಕ 1 ಗಂಟೆ ಆಗೈತಿ, ನಮಗ ಹೊಸ ವರ್ಷ. ಸ್ವಾಮಿ, ರಾತ್ರಿ ಕಳೆದ್ರೊಳಗ ಬೆಳಕು ಹರಿದ್ರೊಳಗ ಹೊಸ ವರ್ಷ ನಮ್ಮದಲ್ಲ. ರಾತ್ರಿ ಕಳೆದು ಬೆಳಕು ಹರಿದ್ರೊಳಗ ನಮ್ಮದು ಹೊಸ ವರ್ಷ ಅಲ್ಲ. ಇದು ಬರೇ ಕ್ಯಾಲೆಂಡರ್ ಬದಲಾಕೈತಟ್ಟೆ. ನೋಡ್ರಿ, ಹಿಂಗ ಹೊಳೆ ಸಿಂಗ್ ಹಾಕ್ಬಿಟ್ರ ಹೊಸ ವರ್ಷ ಪ್ರಾರಂಭ. ಇದು ಹೊಸ ವರ್ಷ ಅಲ್ಲ ನಮ್ಮದು. ಯಾವುದು ಹೊಸ ವರ್ಷ? ಯುಗಾದಿ. ಯುಗಾದಿ ಯಾವುದನ್ನ ಆಚರಣೆ ಮಾಡಬೇಕಾಗಿತ್ತು ಅದನ್ನ ಬಿಡಾಕತ್ತೀವಿ. ಯಾವುದು ಆಚರಣೆಯನ್ನು ಮಾಡಬಾರ್ದು ಅದನ್ನೆಲ್ಲ ನಾವು ಮಾಡಕತ್ತೀವಿ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಎಷ್ಟರ ಮಟ್ಟಿಗೆ ನಾವೆಲ್ಲ ಮರೆಯಕತ್ತೀವಿ ಅಂದ್ರ ನಾವೆಲ್ಲ ಫ್ಯಾಷನ್ ಶೋಕ್ ಬಂದ್ಬಿಟ್ಟೇವಿ. ಹೆಂಗ? ವಿದೇಶಿಗರ ಕಲ್ಚರ್ ಅನ್ನ ನಾವು ಕಲಿಯಾಕತ್ತೀವಿ, ನಮ್ಮ ದೇಶದ ಕಲ್ಚರ್ ಅನ್ನ ವಿದೇಶಿಗರು ಕಲಿಯಾಕತ್ತಾರ. ಅವರೆಲ್ಲ ಮಂತ್ರ ಹೇಳಕತ್ತಾರ, ಪೂಜೆ ಮಾಡಕತ್ತಾರ, ಪುನಸ್ಕಾರ ಮಾಡಕತ್ತಾರ, ಭಗವದ್ಗೀತೆ ಓದಕತ್ತಾರ, ರಾವಣನ ಜಪ ಮಾಡಕತ್ತಾರ, ತಪ ಮಾಡಕತ್ತಾರ. ನಾವು ಇದ್ದೆಲ್ಲ ಮೂಲೆಗಡಕತ್ತೇವಿ, ಇದ್ದೆಲ್ಲ ಮರೆಯಾಕತ್ತೇವಿ. ಪೂಜೆ ಅಂದ್ರೆ ಬೇಡ, ಪುನಸ್ಕಾರ ಅಂದ್ರೆ ಬೇಡ, ಗುಡಿಗುಂಡಾರ ಅಂದ್ರೆ ಬೇಡ, ಮಠ ಮಂದಿರಗಳಂದ್ರೆ ಬೇಡ, ಏನು ಬೇಡ. ಮನ್ಯಾಗ ನೋಡ್ರಿ, ಪೂಜೆ ಮಾಡನ್ಯಾಕ ದೊಡ್ಡ ಹೊಡೆಪಟ್ಟ ಮನ್ಯಾಗ ಜಗಳ. ಏನು 4 ದೇವರ ಜಗಲಿ ಮೇಲೆ ಪೂಜೆ ಮಾಡಕ್ ದೊಡ್ಡ ಜಗಳ ಮನ್ಯಾಗ, ದೊಡ್ಡ ಜಗಳ. ಯಾರ ಅವ್ವ ಮಗನಿಗೆ ಹೇಳ್ಬೇಕು, ಮಗ ಅವ ಏನು ಮೈಯಾಗ ದೇವ್ರು ಬಂದಾಗ ಮಾಡ್ತಾನ, ಆಗೋದಿಲ್ಲ ನನಗಂತಾನ, ಆಗೋದಿಲ್ಲ. ಬರೇ ಪೂಜೆ ಮಾಡಂದ್ರೆ ಸಾಕು, ಮನೆಯೊಳಗೆ ಜಗಳ ಸ್ಟಾರ್ಟ್. ಬರೇ ಪೂಜೆ ಮಾಡ. ಯಾವ ದೇಶ ಪೂಜೆ ಪುರಸ್ಕಾರ ಅಂದ್ರೆ ಮೊದಲಿತ್ತೋ, ಯಾವ ದೇಶದಲ್ಲಿ ಪೂಜೆ ಅಂದ್ರೆ ವಿಶ್ವ ತಲೆಮಾರುತ್ತಿತ್ತೋ, ಇವತ್ತ ಆ ದೇಶದಲ್ಲಿ ಎಲ್ಲವೂ ಸಹಿತ ಮರೆಮಾಚಿ ಹೋಗ್ತಾ ಇದೆ, ಮರೆಮಾಚಿ ಹೋಗ್ತಾ ಇದೆ. ಯಾವ ಪರಿಸ್ಥಿತಿ ಒಳಗೆ ನಾವು ಬಂದು ನಿಂತೇವೆ, ಒಂದು ಕ್ಷಣ ವಿಚಾರ ಮಾಡ್ರಿ. ನೀವೆಲ್ಲ ಒಂದು ಕ್ಷಣ ವಿಚಾರ ಮಾಡ್ರಿ. ಎಷ್ಟು ಜನ ಆಗಿಲ್ಲ ತಂದೆ ತಾಯಿಗಳು ಕುಂತೀರ, ಆತ್ಮಸಾಕ್ಷಿಯಿಂದ ಮಾತುಗಳನ್ನು ಒಪ್ಕೊಳ್ಬೇಕು. ಅಥವಾ ನಾ ಹೇಳಿದ ಮಾತನ್ನು, ನಾ ಹಾಕಿದ ಗೆರೆಯನ್ನ ನನ್ನ ಮಗ ಒಟ್ಟ ದಾಟೋದಿಲ್ಲ ಅನ್ನೋರು 8 ಜನ ಅದಕ್ಕೆ ಕೈ ಎತ್ತರೋಣ. ಇಲ್ಲಿ ಕೈ ಎತ್ತ. ನನ್ನ ಮಗ ನಾ ಹಾಕಿದ ಗೆರೆ ದಾಟೋದಿಲ್ರಿ. 9 ತಿಂಗಳು 9 ದಿನ 9 ತಾಸು 9 ಸೆಕೆಂಡ್ಗಳ ಕಾಲ ಗರ್ಭದೊಳಗಡೆ ಇಟ್ಟುಕೊಂಡು ಜನ್ಮ ಕೊಟ್ಟ ಮಗ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ? ವಿಚಾರ ಮಾಡಬಹುದು. ಬರೇ ಸುಮ್ಮನೆ ಮಾತಾಡೋದು ಹೋಗೋದಲ್ಲ, ಕರ್ತ ಮಕ್ಕಳಿಗೆ ಕಲಿಸಬೇಕಾಗಿದೆ. ಕರ್ತವ್ಯವನ್ನ ಮಕ್ಕಳಿಗೆ ನಾವು ಪಾಲನೆ ಮಾಡಿಸಬೇಕಾಗಿದೆ. ಮಕ್ಕಳಿಗೆ ನೀತಿಯನ್ನ ಕಲಿಸಬೇಕಾಗಿದೆ. ಮಕ್ಕಳನ್ನ ಮಠ ಮಂದಿರಗಳಿಗೆ, ಗುಡಿಗುಂಡಾರಗಳಿಗೆ ಕಲಿಸಬೇಕಾಗಿದೆ. ಕಳಿಸಿದಾಗ ಮಾತ್ರ ಮಕ್ಕಳ ಬದುಕು ಪೂರ್ಣದ ಕಡೆಗೆ ಮುಖ ಮಾಡುತ್ತದೆ, ಹೊರತಾಗಿ ಇಲ್ಲದೆ ಇದ್ರೆ ಮಕ್ಕಳ ಬದುಕು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಎಷ್ಟು ಹೇಳ್ತೀರಿ? 8 ಜನ ನಿಮ್ಮ ಮಕ್ಕಳು ಕರ್ಕೊಂಡು ಬಂದ್ರೆ ಕೈ ಎತ್ತರೋಣ. ನೀವು ಪ್ರವಚನಕ್ಕೆ 8 ಜನ ಚಪ್ಪಳ ಹೊಡೆದ್ರೆ ನೀವು ಮುಂದೆ ಕುಂತವ್ರ ಕರ್ಕೊಂಡ್ ಬಂದಿರಿ, ಹಿಂದೆ ಕುಂತವ್ರ ನಮಗೇನು ಸಂಬಂಧ ಇಲ್ರಿ, ಅದು ಅಲ್ಲಿ ಐತಿ, ನಾವ್ ಇಲ್ಲಿ ಕುಂತೀವಿ, ಸುಮ್ ಹೇಳ್ರಿ ಪಾಡಿ ನೀವು ಅಂತೇರಿ. ಏನದ ಹೇಳ್ರಿ? ಅವ ಒಂದು ಕ್ಷಣ ಈ ಕಡೆ ಲಕ್ಷ ಕೊಡ್ರಿ. ಸುಮ್ಮನೆ ಮಕ್ಕಳಿಗೆ ಜನ್ಮ ಕೊಟ್ಟು ಬಿಟ್ಬಿಟ್ರೆ ನಮ್ದು ಸಾರ್ಥಕತೆ ಅಲ್ಲ. ಎಲ್ಲಾ ಪ್ರಾಣಿಗಳ ಮಕ್ಕಳಿಗೆ ಜನ್ಮ ಕೊಡ್ತಾವ, ಎಲ್ಲ ಕೊಡ್ತಾವ. ನಾವು ಆ ಪ್ರಾಣಿಗಳಿಗೆ ಜನ್ಮ ಕೊಟ್ಟರೆ ಸಾರ್ಥಕತೆ ಇರೋದಲ್ಲ ಈ ಬದುಕಿಗೆ. ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಪಾಲನೆ ಪೋಷಣೆ ಎಷ್ಟು ಮಾಡ್ತೀವೋ ಅಷ್ಟೇ ಸಂಸ್ಕಾರವನ್ನು ಸಹಿತ ನಾವು ಕಲಿಸಬೇಕಾಗಿದೆ, ನೀತಿಯನ್ನ ನಾವು ಕಲಿಸಬೇಕಾಗಿದೆ. ಮಕ್ಕಳಿಗೆ ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ನಾವು ಕಲಿಸಬೇಕಾಗಿದೆ. ಎಷ್ಟು ಜನ ಇವತ್ತು ಗುರು ಹಿರಿಯರಿಗೆ ಗೌರವ ಕೊಡ್ತಾರೆ? ಕೈ ಎತ್ತಿ. ಯಾರು ಕೊಡೋದಿಲ್ಲ, ಯಾರ ಮಾತು ಯಾರು ಕೇಳೋದಿಲ್ಲ. ಮನೆಯಾಗಿದ್ದ ಮಗ ಬರೇ ಒಂದು ಕೊಡ ನೀರು ತಗೊಂಡ ಬಾ ಅಂದ್ರೆ ಕೊಡ ನಿಮ್ ಮಾರಿಗೆ ಹೋಗೋದು ಹೊಕ್ಕಣ, ನಿಮ್ ಮಾರಿಗೆ ಹೋಗೋದು ಹೊಕ್ಕಣ. ಯಾರ ಮಾತು ಕೇಳ್ತಾನ ಮಗ? ಸಮಾಜ ಪರಿವರ್ತನೆ ಆಗೋದು ಯಾವಾಗ?
ಊರಿ ಪರಿವರ್ತನೆ ಆಗೋದು ಯಾವಾಗ? ಬಹಳ ಖುಷಿ ಆಗೋದೇನು ಅಂದ್ರೆ ನಾ ಎಲ್ಲರೂ ನಾನು ನೋಡಿಲ್ಲ, ನವಲಿ ಆಳೊಳಗೆ ಆದ್ರೆ ಬಹುಶಃ ನನಗನಿಸಿದ ಮಟ್ಟಿಗೆ 75% ಎಲ್ಲ ತರುಣರು ಧರ್ಮದ ಕಡೆಗೆ ಮುಖ ಮಾಡಿದ್ದಾರೆ ಅಂದರೆ ತಪ್ಪಾಗುವುದಿಲ್ಲ. ಧರ್ಮದ ಕಡೆಗೆ 75. ಇನ್ನು 25 ನನ್ನ ಕಡೆಗೆ ಬಂದಿಲ್ಲ. ಅವ್ರು ಯಾರು ಅವ್ರು ನನ್ನ ಕಡೆ ಬಂದ್ರೆ 100ಕ್ಕೆ 100 ರಿಸಲ್ಟ್ ನಾನು ಕೊಡ್ತೇನೆ. ಬದಲಾಗಬೇಕಾಗಿದೆ, ಬೆಳಕಾಗಬೇಕಾಗಿದೆ. ಭಾರತಕ್ಕೆ ನಾವೆಲ್ಲರೂ ನಮ್ಮ ಮಕ್ಕಳನ್ನು ನಾವು ಕೊಡುಗೆಯಾಗಿ ನೀಡಬೇಕಾಗಿದೆ. ಕಲ್ಕತ್ತಾ ರಾಜಬೀದಿ ಒಳಗಡೆ ತಂದೆ, ತಾಯಿ, ಮಗ ಹೊರಟಿದ್ರು ರಾಜಬೀದಿ ಒಳಗಡೆ. ಹೋಗ್ತಿರ್ಬೇಕಾದ್ರೆ ಈಗ ಸಹಜ ತಂದೆ ಒಂದು ಪ್ರಶ್ನೆ ಇರುತ್ತದೆ, ಏನು ನನ್ನ ಮಗ ಏನಾಗ್ತಾನ ಅಂತ ಕೇಳಬೇಕು. ಹೀಗೆ ರಾಜಬೀದಿಯೊಳಗೆ, ಕಲ್ಕತ್ತಾ ರಾಜಬೀದಿಯೊಳಗೆ ಹೋಗ್ಬೇಕಾದ್ರೆ ಮಗನಿಗೆ ತಂದೆ ಪ್ರಶ್ನೆ ಮಾಡ್ತಾನೆ, ನರೇಂದ್ರನಿಗೆ, ಕಂದ ನೀನು ಮುಂದ ಏನಾಗ್ಬೇಕಂತ ಮಾಡಿ. ಒಬ್ಬರೇ ಮಕ್ಕಳು ಕೇಳಿದೇನೆ, ಏನಾಗ್ಬೇಕಂತ ಕೇಳಿದೆ. ಏನು ಹೇಳ್ಯಾವ ಅವೆಲ್ಲ? ಏನು ಹೇಳ್ಯಾವ? ಡಾಕ್ಟರ್ ಆಗ್ತೀನಿ ಅಂತ ಹೇಳ್ಯಾವ, ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ಯಾವ, ಪೊಲೀಸ್ ಆಗ್ತೇವೆ ಅಂತ ಹೇಳ್ಯಾವ. ನೀವು ಅದಕ್ಕೆ ಏನಂದಿರಿ? ಅಯ್ಯೋ ಬಂಗಾರ, ನೀ ಅದನ್ನ ಆಗು, ಅಯ್ಯೋ ಬಂಗಾರ ನೀ ಪೊಲೀಸ್ ಆಗು. ಒಬ್ಬರೇ ಜನ್ಮ ಕೊಟ್ಟ ತಂದೆ ತಾಯಿಗಳು ನೀ ಪೊಲೀಸ್ ಆಗೋದು ಬೇಡ, ನೀ ನೌಕರಿ ತಗೊಳ್ಳೋದು ಬೇಡ, ನೀ ಏನಾಗೋದು ಬೇಡ, ನೀ ಮೊದಲು ನನ್ನಂಗಾಗು ಅಂತ ಒಬ್ಬರೇ ಹೇಳಿರ ಇಲ್ಕೊಂತ ತಂದೆ ತಾಯಿಗಳು? ಒಬ್ಬರೇ ಹೇಳಿರಿ? ಆತ್ಮಸಾಕ್ಷಿಯಿಂದ ಒಪ್ಕೊಳ್ರಿ. ಯಾಕೆ? ನಿಮಗೆ ಗೊತ್ತಿರ್ಬೇಕು ನಾ ಸರಿ ಇಲ್ಲ ಅಂತ. ಆತ್ಮಸಾಕ್ಷಿ ಒಪ್ಪಬೇಕಲ್ಲ, ಹೇಳಬೇಕು ಮಕ್ಕಳಿಗೆ ಧೈರ್ಯದಿಂದ, ನೇನಾಗೋದು ಅವಶ್ಯಕತೆ ಇಲ್ಲ, ಮೊದಲು ನೀನು ನನ್ನಂಗಾಗು ಅಂತ ಮಕ್ಕಳಿಗೆ ಹೇಳ್ರಿ. ಹೇಳ್ರಿ ಮಕ್ಕಳಿಗೆ. ಆತ್ಮಸಾಕ್ಷಿ ಒಪ್ತದೆ. ಇಂಜಿನಿಯರ್ ಎಲ್ಲರೂ ಮಾಡ್ತಾರೆ, ಡಾಕ್ಟರ್ ಅನ್ನು ಮಾಡ್ತಾರೆ, ಪೊಲೀಸರನ್ನು ಮಾಡ್ತಾರೆ. ಖರೇ ಮಕ್ಕಳಿಗೆ ನಮ್ಮಂಗಾಗ್ರಿ ಅಂತ ಹೇಳ್ರಿ. ಅದಕ್ಕೆ ಕಟ್ಟೀರಿ, ಬುದ್ಧಿ ಹೇಳ್ರಿ. ನೋಡ್ರಿ, ಒಂದ್ ಇದ್ರೊಳಗೆ ಹೊಲದೊಳಗ ಒಂದ್ ದೊಡ್ಡ ಬಿದಿರು ಬೆಳೆದ ಅಂತ ತಿಳ್ಕೊರಿ. ದೊಡ್ಡ ಬಿದಿರು, ಒಂದು 50 ಫೂಟ್ ಬಿದಿರು ಬೆಳೆದ, ಅದ್ರ ಕಿಮ್ಮತ್ತೆಟ್ಟು? 50 ಫೂಟ್ ಅದ, ಅದ್ರ ಕಿಮ್ಮತ್ತೆಟ್ಟು? ಬೇಗುಗಿನ ಆನ್ಸರ್ ಹೇಳೋದು. ಬಾಳ ಅಂದ್ರ 50 ಫೂಟ್ ಬಿದಿರಿಗೆ ನನಗೆ ಅನಿಸಿದ ಮಟ್ಟಿಗೆ 2,500 ರೂಪಾಯಿ 3,000 ರೂಪಾಯಿ ಕೊಟ್ಟು ತಗೊಂಡು ಬಂದಿದೆ. ಖರೆ ಎಷ್ಟು ಫೂಟ್ ಐತದು? 50 ಫೂಟ್. ಅದೇ 50 ಫೂಟ್ ಬಿದಿರನ್ನ ಒಬ್ಬ ಹದ ಮಾಡ್ಯಾನ, ಅದನ್ನ ಆಕಾರಕ್ಕೆ ತಂದಾನ. ಆಕಾರಕ್ಕೆ ತಂದ 50 ಫೂಟ್ ಇದ್ದ ಬಿದಿರನ್ನ ಕೇವಲ 1 ಫೀಟ್ ಕೊಳಲು ಮಾಡ್ಯಾನ. ಖರೇ 1 ಫೀಟ್, ಬರೇ 1 ಫೂಟ್ ಅದ, ಅದನ್ನ ಕೊಳಲು ಮಾಡ್ಯಾನ. ಅದನ್ನು ಓದಾಕತ್ರ ಇಂಪು ಕೇಳ್ತದ, ಕುಂತ 4 ಜನ ಕೇಳ್ತಾರ. ಅದ್ರ ಕರೆ ಅದ್ರ ಕಿಮ್ಮತ್ ಎಟ್ಟದ? ಕೊಳಲಿನ ಕಿಮ್ಮತ್ ಎಟ್ಟದ? ಎಟ್ಟದ ಕಿಮ್ಮತ್ತು? 10,000, 20,000, ಲಕ್ಷ, 2 ಲಕ್ಷ. ಅದು ಹೆಂಗ ಮಾಡಿರ್ತಾನ ಅದ್ರ ಮೇಲೆ. ಖರೆ ಅದು ಬಿದರಲ್ಲ, ಅದೇನು ಬೇರೆ ಐತೇನು? ಅದು ಬಿದರ. 50 ಫೂಟ್ ಇದ್ದಿದ್ದು ಬಿದರ, 1 ಫೂಟ್ ಇದ್ದಿದ್ದು ಬಿದರ, ವ್ಯತ್ಯಾಸ ಇಟ್ಟ 50 ಫೂಟ್ ಬರೀ ಬೆಳೆದು ನಿಂತದ. 1 ಫೀಟ್ ಏನೈತಲ್ಲ, ಇದು ಸಂಸ್ಕಾರಕ್ಕೆ ಒಳಗಾಗ್ಯದ. ಯಾವುದು ಸಂಸ್ಕಾರಕ್ಕೆ ಒಳಗಾಗ್ತದ ಈ ಜಗತ್ತಿನೊಳಗೆ ಬೆಲೆ ಬಾಳುತ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬೆಲೆ ಬಾಳುತ್ತದೆ. ಹಂಗ ಹೋಗ್ತಿರ್ಬೇಕಾದ್ರ ಅಪ್ಪ ಕೇಳಿದ ಮಗನಿಗೆ ಕುತೂಹಲದಿಂದ, ಮಗ ಏನಾಗ್ಬೇಕಂತ ಮಾಡಿ. ಮಗ ಬಹಳ ಚಂದ ಉತ್ತರ ಕೊಟ್ಟ. ಎದುರಿಗೆ ಒಂದು ಟಾಂಗಾವಾಲ ಬರಾಕತ್ತೈತಿ. ಟಾಂಗಾವಾಲ ಅಂದ್ರೆ ಅರ್ಥ ಆಗತ್ತೆ ನಿಮಗೆ? ಏನು? ಕುದುರೆ ಗಾಡಿ, ಜಟಕ ಗಾಡಿ ಅಂತೀರಲ್ಲಿ. ಇವಾಗೆಲ್ಲ ಬಹಳ ಕಡಿಮೆ. ಅವಾಗೆಲ್ಲ ಇದು ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಕೊಡ್ಬೇಕಂದ್ರೆ ಟಾಂಗಾವಾಲದಾಗ ಬಿಡ್ತಿದ್ರಿ. ಇವು ಅದಾವ, ಕಡಿಮೆ ಅದಾವ. ಆ ಟಾಂಗಾವಾಲ ಹಿಂಗೆ ಎದುರಿಗೆ ಬರೋದನ್ನ ನೋಡ್ದ ನರೇಂದ್ರ. ಪಟ್ಟ ನಂಗೆ ಉತ್ತರ ಕೊಟ್ಟ. ಅಪ್ಪ 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 ಅಂದ. ಏನು ಮಗ? ಅಪ್ಪ ನಾ ಮುಂದ ಏನಾಗಬೇಕಂತ ಮಾಡೀನಿ ಅಂದ್ರ ಟಾಂಗಾವಾಲ ಆಗ್ಬೇಕಂತ ಮಾಡೀನಿ ಅಂದ ಮಗ. ಮಾರಿ ಬಿಡ್ತೀರಿ ನೀವು ಅಲ್ಲಿ. ಏನು ಪಟ್ಟ ನಿಮ್ಮ ಜಾಗದ ನಿಮ್ಮ ಮಗ ಅಂತಂದ್ರೆ ಹುಚ್ಚುಗೊಟ್ಟಿ ಕಲಸಾಕತ್ತೇವಿ, ಟಾಂಗಾವಾಲ ಹಾಕ್ತೀನಂತೀಯ ಅಂತೀರ? ಈಗ ಸಹಜ ಅಂತೀರಿ. ನರೇಂದ್ರನ ತಂದೆಯೂ ಸಹಿತ ಹಾಗೇ ಅಂದ. ನಿನ್ನ ಸಂಬಂಧ ಇಟ್ಟೆಲ್ಲ ಸಂಪತ್ತು ಗಳಿಸಿರ್ತೀನಿ,
ಇಷ್ಟೆಲ್ಲ ಆಸ್ತಿ ಮಾಡಿರ್ತೀನಿ ಹುಚ್ಚ, ಯಾಕಶ್ಚಿತ್ತೊಂದು ಟಾಂಗವಾಲ ಆಗುತ್ತೆ ನನ್ನ ಕಥೆಯಲ್ಲೋ, ಬುದ್ಧಿ ಎಲ್ಲಿಟ್ಟಿಯೋ ನನ್ನ ಕಂದ, ನಡಿ ಅಂತ ಹೇಳಿ ಹುಡುಗನಿಗೆ ಬೈದ, ಮಡದಿಗೆ ಬೈದು ಹೇಳ್ತಾನ, ಮೊದಲು ನಿನ್ನ ಮಗನಿಗೆ ಮನೆಯೊಳಗೆ ಕರ್ಕೊಂಡು ಹೋಗಿ 4 ಬುದ್ಧಿ ಮಾತು ಹೇಳು, ನನ್ನ ಮರ್ಯಾದೆ ಕಳೆದಿಟ್ಟಾನ, ಏನಾಗುತ್ತೆ ಅಂತ ಕೇಳಿದ್ರ ಟಾಂಗವಾಲ ಆಗುತ್ತೆ ಅನ್ನಕತ್ತಾನ, ಸ್ವಲ್ಪ ನಿನ್ನ ಮಗನಿಗೆ ಬುದ್ಧಿ ಹೇಳು, ನಡಿ ಒಳಗೆ ಕರ್ಕೊಂಡು ಹೋಗು. ತಾಯಿ ಯಾಕೆ ಮಕ್ಕಳು ತಾಯಿ ಮಾತು ಕೇಳಿ ಬದಲಾವಣೆ ಆಗ್ತಾರೆ ಅನ್ನೋದಕ್ಕೆ ಇದು ಸತ್ಯ. ತಾಯಿ ಮನೆ ಕರ್ಕೊಂಡು ಹೋದ್ಲು, ಮನೆ ಒಳಗಡೆ ಇರತಕ್ಕಂತಹ ದೇವರ ಪವಿತ್ರ ಪುಣ್ಯಕ್ಷೇತ್ರ ಜಗಲಿ ಕರ್ಕೊಂಡು ಹೋದ್ಲು. ಜಗಲಿ ಕರ್ಕೊಂಡು ಹೋಗಿ ಮಗನನ್ನ ನಿಲ್ಲಿಸಿದ್ಲು, ಕೈ ಮುಗಿ ಅಂತ ಹೇಳಿದ್ಲು. ಮಗ ಏನಾಗುತ್ತೆ ಅಂತ ಮತ್ತೆ ಕೇಳ್ತಾಳ ತಾಯಿ ಪ್ರಶ್ನೆಯನ್ನ. ಕುತೂಹಲದಿಂದ ಕೂಸು ಹೇಳುತ್ತದೆ, ಅವ್ವ ನಾ ಏನಾಗ್ಬೇಕಂತ ಮಾಡೀನಿ ಅಂದ್ರ ಟಂಗವಾಲ ಆಗ್ಬೇಕಂತ ಮಾಡೀನಿ ಅಂತ ಮಗ. ತಾಯಿ ಬಹಳ ಖುಷಿಯಿಂದ ಮಗನಿಗೆ ಒಂದು ಮಾತು ಹೇಳ್ತಾಳೆ, ಮಗ ಆಗು, ನೀ ಏನಾಗ್ಬೇಕಂದ್ರ ಟಂಗವಾಲನೇ ಆಗ್ಬೇಕು ಅಂದ್ಲು ತಾಯಿ. ನೀ ಟಂಗವಾಲನೇ ಆಗ್ಬೇಕು ಖರೇ. ತಾಯಿ ಹೇಳ್ತಾಳ, ಸಾಮಾನ್ಯದ ಟಂಗವಾಲ ಅಲ್ಲ, ಕೇವಲ ಒಂದು ಕುದುರೆಯನ್ನು ನಡೆಸುವ ಟಂಗವಾಲ ಅಲ್ಲ ಕಂದ, ನೋಡು ನೀನು ಒಂದು ಕ್ಷಣ ಅಂತಂದು. ಅವ ಏನು ಅಂದ, ಕಂದ ಆ ಜಗಲಿಯ ಮೇಲೆ ಒಂದು ಫೋಟೋ ಇದೆ, ಅದನ್ನ ನೋಡು ಅಂದು ತಾಯಿ. ಆ ಫೋಟೋ ಏನಿತ್ತು ಅಂದ್ರೆ ಅಲ್ಲಿ 7 ಕುದುರೆಗಳಿದ್ದು. ಆ 7 ಕುದುರೆಯನ್ನು ಹೊಡೆಯುವಂತ ಒಬ್ಬ ಸಾರಥಿ ಇದ್ದ. ಆ ಸಾರಥಿ ಮೇಲೆ ಒಬ್ಬ ಕುಳಿತಿದ್ದ. ಆತನ ಹೆಸರೇನು? ಪರಮಾತ್ಮ. ತಾಯಿ ಹೇಳ್ತಾಳೆ, ಮಗ ಆಗುಟ ಅಂಗವಾಲ, ಆದರೆ ಕೇವಲ ಕುದುರೆಯನ್ನು ನಡೆಸುವ ಟಾಂಗವಾಲ ಆಗಬೇಡ, ಈ ಜಗತ್ತನ್ನು ನಡೆಸುವ ಟಾಂಗವಾಲ ಆಗುವಂತಾಳೆ. ಈ ಜಗತ್ತನ್ನು ನಡೆಸುವ ಟಾಂಗವಾಲ ಆಗುವಂತಾಳೆ. ಈ ಜಗತ್ತಿನೊಳಗಡೆ ನಿನ್ನ ಹೆಸರು ಎಷ್ಟು ಅಜರಾಮರವಾಗಿರ್ತದೆ, ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಹೆಸರು ಸಹಿತ ಅಜರಾಮರವಾಗಿರ್ಬೇಕು. ಆದರೆ ಅಂತ ಟಾಂಗವಾಲ ಆಗುವಂತಾಳೆ. ಅವತ್ತೇ ಸಾಧನೆ ಕಡೆಗೆ ಮುಖ ಮಾಡ್ತಾನೆ, ಸಾಧನೆಯನ್ನು ಮಾಡ್ತಾನೆ. ಈ ಜಗತ್ತೇ ನಿಬ್ಬರಿಗೆ ಆಗುವಂತ ಒಬ್ಬ ಯೋಗಿ ಆಗುತ್ತಾನೆ. ಆತ ಬೇರೆ ಯಾರೂ ಅಲ್ಲ, ಸ್ವಾಮಿ ವಿವೇಕಾನಂದ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಸಿಕೊಳ್ಬೇಕು. ಎಷ್ಟು ಚಂದ ಕವಿ ಬರದಾನಂದ್ರ, ಮೊದಲು ಏನಾಗ್ಬೇಕಂತ, ಮಾನವನಾಗ್ಬೇಕಂತ. ಅದನ್ನೆಲ್ಲ ಬಿಟ್ಟೀವಿ, ಏನೇನ ಆಗಕ್ಕ ನಾವೆಲ್ಲ ಹೊಂಟೀವಿ. ಒಂದು ಚಲೋ ಹುಡುಗಿ ಇವತ್ತ ಅಕ್ಷತಾ ಬಹುಶಃ 3ನೇ ತರಗತಿಯನ್ನು ಓದ್ತಿರ್ಬೇಕು. ಹುಡುಗಿ ಬಹುಶಃ 3ನೇ ತರಗತಿ ಅಂತಿದ್ರ ಮೇಲೆ ಬರೋದೈತೆ, ಹೌದಾ? 3ನೇ ತರಗತಿ ಬುಕ್ ಅಂತ ಬರೋದು. ಎಷ್ಟನೇ ತರಗತಿ ಅದಾಳ ಗೊತ್ತಿಲ್ಲ ನನಗೆ. ಅಕ್ಕಿ ಒಂದು ಪುಸ್ತಕ ನನ್ನ ಕೈಯ ಕೊಟ್ಟಾಳ, ಶಿವಪ್ರಸಾದ ಗುರುಗಳಿಗೆ ಕೋಟಿ ಕೋಟಿ ನಮನಗಳು. ಅದ್ರ ಮೇಲೆ ಒಂದು ಕಿಮ್ಮತ್ತಿನ ವಚನ ಬರೋದು ನಾನು ಕೊಟ್ಟಾಳಕ್ಕೆ ಹೆಂಗ ಕೊಟ್ಟಿಲ್ಲ. ಎಷ್ಟು ದೊಡ್ಡ ಕಿಮ್ಮತ್ತಿನ ವಚನ ಬರೆದು ಕಳಿಸ್ಯಾಳ ಅಂತಂದ್ರೆ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಎಷ್ಟು ಚಲೋ ವಚನ ಬರೆದಾಳ ಅಂತಂದ್ರೆ, ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಒಂದು ವಚನ ಬರೆದು ಕಳಿಸಿದ್ದೆ ತಂಗಿ ಪುಸ್ತಕ ಮೇಲೆ. ಯಾಕಿದು ನಿಮ್ಮನ್ನ ನಾ ಹೇಳಕತ್ತೀನಿ ಅಂದ್ರ, ಮಕ್ಕಳಿಗೆ ಇದನ್ನ ಕಲಿಸಬೇಕಾಗಿದೆ. ನಾವು ಬೇರೆ ಬೇರೆ ಅನ್ನುವಂಥ ಭಾವನೆಯನ್ನು ಮಕ್ಕಳಿಗೆ ಕಲಿಸೋದಲ್ಲ, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ನಾವು ಕಲಿಸಬೇಕಾಗಿದೆ. ನೀವೆಲ್ಲ ಹೇಳ್ತೀರಿ, ಏನು ಮಾವು ಬಂದ ನೋಡು ಒದಿ 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 ಒದಿ. ಅದು ಮಾವನ ಅಟ್ಟ ಓದಿದಿಲ್ಲ, ಅದು ನಿಮ್ಮನು ಓದ್ ಹೋಗತ್ತೆ, ಒಂದಿನ ಓದ್ ಏನಾಗಲ್ಲ. ಬರೇ ನಾವು ಮಕ್ಕಳಿಗೆ ಶಿಕ್ಷಣ ಕೊಡಕತ್ತೆ ಹೊರತಾಗಿ ಸಂಸ್ಕಾರವನ್ನ ನಾವ್ಯಾರು ಕೊಡ್ತಾ ಇಲ್ಲ. ಇಲ್ರಿ ಅದವರೇ, ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಕತ್ತೀವ್ರಿ ಅನ್ನೋರು ಎಷ್ಟು ಜನ ಅದರಿ? ಇಲ್ಲ. ನನ್ನ ಮಗ ಬರೇ 100 ಅಬವ್ ಮಾಡ್ಬೇಕು, ನನ್ನ ಮಗ 90 ಅಬವ್ ಮಾಡ್ಬೇಕು, ನನ್ನ ಮಗ ಚೆನ್ನಾಗಿ ಓದ್ಬೇಕು, ನನ್ನ ಮಗ ಫ್ಲೈಟ್ ನೊಳಗೆ ವಿದೇಶಕ್ಕೆ ಬರ್ರ ಅಂತ ಹಾರಿ ಹೋಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು ಅಂತ ನೀವು ವಿಚಾರ ಮಾಡಕತ್ತೀರಿ. ನಿಮಗೆ ಸತ್ಯ ಹೇಳ್ತೀನಿ, ಅದು ವಿದೇಶಕ್ಕೆ ಹೋಯ್ತಂದ್ರೆ ನಿಮ್ಮನ್ನ ಪರದೇಶ ಮಾಡಿಟ್ಟು ಹೊಕ್ಕನವ. ಅದು ವಿದೇಶ, ನೀವು ಪರದೇಶ. ಶತ್ರು ಬರೋದಿಲ್ಲ. ಹಂಗ ಮಕ್ಕಳು ಹೊಂಟಾವ.
ಏನದ ಹೇಳ್ರಿ ಮಕ್ಕಳ ಬದುಕಿನೊಳಗಡೆ? ಓದಿಸೋದು ಎಷ್ಟು ಮುಖ್ಯನೋ, ಅಕ್ಷರ ಕಲಿಸುವುದು ಎಷ್ಟು ಮುಖ್ಯನೋ, ಮಕ್ಕಳಿಗೆ ನೀತಿಯನ್ನು ಕಲಿಸುವುದು, ಸಂಸ್ಕಾರವನ್ನು ಕಲಿಸುವುದು ಅಷ್ಟೇ ಮುಖ್ಯ ಅದ. ಒಂದು ಹುಡುಗಿ, ಬಡತನದ ಕುಟುಂಬ, ಓದ್ತೀನಿ ಅಂತ ಹೇಳ್ತು ತಂದೆ ಅಂದ, ಗೊತ್ತಿಲ್ಲ ಓದು ಅಂದ. ಊರೊಳಗ 10th ಮಠ ಅಷ್ಟೇ ಇತ್ತು. ಮುಂದ PUC ಓದಬೇಕು ಅಂದ್ರೆ ಊರೊಳಗೆ ಕಾಲೇಜ್ ಇರಲಿಲ್ಲ. ಹೋಗಿ ಅಪ್ಪನಿಗೆ ಹೇಳಿದ್ಲು, ಅಪ್ಪ ಹೊಲದಾಗ ದುಡಿಲಿ ಮೇಡವ, ದುಡಿಲಿಲ್ಲ ಅಂದ್ರೆ ಬದುಕು ನಡೀತಿರ್ಲಿಲ್ಲ. ಅಪ್ಪ ಏನವ? ಅಪ್ಪ ನಂದು 10th ಮುಗ್ದದ, ಬಹಳ ಚಂದ ನಾನು ಎಕ್ಸಾಮ್ ಬರ್ದೇನಿ, ಖರೆ ಮುಂದೆ ಕಲಿಬೇಕು ಅಂದ್ರೆ ನಮ್ಮ ಊರೊಳಗಡೆ ಕಾಲೇಜ್ ಇಲ್ಲ, ನಾನು ದೊಡ್ಡ ಸಿಟಿಗೆ ಹೋಗ್ಬೇಕು, ನನ್ನನ್ನು ಕಳಿಸ್ಕೊಡು. ಅಪ್ಪಂದ, ಇರಾಕ ಹೋಗ್ಬೇಕನಿ, ನಿನಗಿಂತ ದೊಡ್ಡದೇನೈತಿವ, ಆಯ್ತು ಓದು. ಕಳಿಸಿದ ಚಿಕ್ಕೋಡಿ ಅಂತ ಶಹರಕ್ಕೆ, ಪಟ್ಟಣಕ್ಕೆ. ಫಸ್ಟ್ PU ಮುಗಿತು, ಸೆಕೆಂಡ್ PU ಮುಗಿತು, ಮತ್ತ ಮನೆಗೆ ಬಂದು 2 ವರ್ಷ ಆದ ಬಳಿಕ ಮತ್ತ ತಂದೆಗೆ ಹೇಳಿದ್ಲು, ಅಪ್ಪ ಫಸ್ಟ್ PU ಸೆಕೆಂಡ್ PU ಮುಗಿತು, ಡಿಗ್ರಿ ಕಲಿಬೇಕಾಗಿತ್ತು ಅಂದ್ರೆ ಮತ್ತೆ ನಾ ಬೇರೆ ಕಡೆ ಹೋಗ್ಬೇಕು, ನನಗ ಕಳಿಸ್ಕೊಡು. ಅಪ್ಪಂದ, ಆಯ್ತವ ಅಂತ ತಿಳ್ಕೊಂಡು ಹೇಳಿ ಮಗಳನ್ನ ಡಿಗ್ರಿ ಕಲಿಯೋದಕ್ಕಂತ ಹೇಳಿ ದೊಡ್ಡ ಸಿಟಿಗೆ ಕಳಿಸಿದ. ಇದು ಡಿಗ್ರಿ ಅಷ್ಟೇ ಕಲಿಯಲಿಲ್ಲ, ಇದು ಹುಚ್ಚು ಮನಸ್ಸು. ಮಕ್ಕಳ ಬದುಕು ನಾವ್ ಆ ಕಡೆ ಕಳಿಸಿ ಕಡೆ ಮನೆ ಒಳಗೆ ಸುಮ್ಕೊಂಡ್ರಾಕತ್ತೀವಿ. ಅವೆಲ್ಲ ಏನ್ ಮಾಡಾಕತ್ತಾವಂದ್ರ ಪ್ರೀತಿ ಪ್ರೇಮದ ಹುಚ್ಚಿಗಾಗಿ ತಂದೆ ತಾಯಿಗಳನ್ನೇ ತೊರೆದು ಮಕ್ಕಳೆಲ್ಲ ಹೊರಟಾವ. ಪ್ರೀತಿ ಪ್ರೇಮಕ್ಕಾಗಿ ಬಲಿಬಿದ್ದು ಮಕ್ಕಳೆಲ್ಲ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳಕತ್ತಾವ. ನಾವು ಪ್ರೀತಿ ಪ್ರೇಮ ಮಾಡೋದು ತಪ್ಪಣ್ತಾ ಇಲ್ಲ, ಖರೆ ತಂದೆ ತಾಯಿಯನ್ನ ತೊರೆದು ಹೋಗುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ತಂದೆ ತಾಯಿಗಳೇ ನಿಮ್ಮನ್ನ ದಾರಿ ಎರೆದು ಕೊಡುವಷ್ಟರ ಮಟ್ಟಿಗೆ ನೀವು ಪ್ರೀತಿ ಮಾಡ್ರಿ ಹೊರತಾಗಿ ಅವರನ್ನ ತೊರೆದು ಹೋಗುವಷ್ಟರ ಮಟ್ಟಿಗೆ ಅಲ್ಲ. ತೊರೆದು ಹೋಗುವಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತು, ಪ್ರೇಮ ಮಾಡ್ತು. ಅಪ್ಪಗೆ ಹೇಳಿಲ್ಲ, ಅವಾಗ ಹೇಳಿಲ್ಲ, ಮದುವೆ ಆಯ್ತು. ಹೇಳಲಾರ್ದಂಗ ಕೇಳಲಾರ್ದಂಗ ಹೇಳ್ತೀನಿ ನಿಮಗ, ಮನ್ಯಾಗ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ. ಮದುವೆ ಆಗಿ 1 ವರ್ಷ 2 ವರ್ಷ ಆದ ಬಳಿಕ ಮನೆ ಮುಂದ ಇಬ್ಬರು ಬಂದು ನಿಂದಿರ್ಲಿಲ್ಲ, ಅವ್ರು 3 ಜನ ಬಂದು ನಿಂತು ಮನೆಯೊಳಗೆಲ್ಲ ಗಾಬರಿ. ಹೇಳಿಲ್ಲ, ಕೇಳಿಲ್ಲ, ಏನವ ಹಿಂಗ್ಯಾಕ ಮಾಡಿದಿ ಅಂತ ಅಪ್ಪ ಕಣ್ಣೀರಿಟ್ಟ, ತಾಯಿ ಕಣ್ಣೀರಿಟ್ಲು. ಆಗೋದಾಗ್ಯದ, ಏನೆಲ್ಲ ಆಗ್ಯದ, ಬಿಡೋ, ಇರಾಕ ದೇವರು ನಿನ್ನೊಬ್ಬಕ್ಕಿನ ನಮ್ಮ ಮಡಿಲೊಳಗೆ ಹಾಕ್ಯಾನೇವ, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿ ಅಲ್ಲೇ ಮನೆಯೊಳಗೆ ಇಟ್ಕೊಂಡ ತಂದೆ ತಾಯಿಗಳ ಜೋಪಾನ ಮಾಡಿದ್ರು. ಕೆಲವೊಂದು ಕಡೆ ಹೀಗಾದ್ರೆ ಕೆಲವೊಂದು ಕಡೆ ಎಲ್ಲವನ್ನು ತೊರೆದು ಹೊರಟಿದ್ದಾರೆ. ಎಷ್ಟರ ಮಟ್ಟಿಗೆ ತಂದೆ ತಾಯಿಗಳನ್ನ ತೊರೆದು ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ, ಬಹುಶಃ ಕೊರೋನಾದೊಳಗೆ ಒಂದು ಇನ್ಸಿಡೆಂಟ್ ನಡೀತು, ನಿಮಗೆ ಗೊತ್ತಿರಬಹುದು. 1000 ಕೋಟಿಯ ಒಡೆಯ ಸಾಯಬೇಕಾದ್ರೆ 2 ನಂಬರ್ ಕೊಟ್ಟ ಡಾಕ್ಟರ್ಗೆ ಇದಕ್ಕೆ ಫೋನ್ ಮಾಡ್ರಿ ಅಂತ. ಡಾಕ್ಟರ್ ಮೊದಲು ಯಾರಿಗೆ ಫೋನ್ ಮಾಡಿದ್ರು ಅಂದ್ರೆ ಮಗನಿಗೆ ಫೋನ್ ಮಾಡಿದ್ರು. ನಿಮ್ ತಂದೆ ವೆಂಟಿಲೇಟರ್ ಮೇಲೆ ಅದನ್ನ ತೆಗೆದು ಬಿಟ್ರೆ, ಆಕ್ಸಿಜನ್ ತೆಗೆದ್ರೆ ನಿಮ್ ತಂದೆ ಪ್ರಾಣ ನಿಲ್ತದೆ, ನೀವು ಬಂದು ಕೊನೆ ಬಾರಿ ಮುಖವನ್ನು ನೋಡ್ರಿ ಅಂದ್ರೆ 1000 ಕೋಟಿಯ ಒಡೆಯ ಮಗ ಉತ್ತರಿಸ್ತಾನೆ, ಸರ್ ನಮ್ಮ ತಂದೆ ನನಗೆ ಸಂಬಂಧ ಇಲ್ಲ. ಮಗಳಿಗೆ ಫೋನ್ ಮಾಡ್ತಾರೆ, ವೈದ್ಯರು ಹೇಳ್ತಾರೆ ನಿಮ್ಮ ತಂದೆ ಆಕ್ಸಿಜನ್ ಮೇಲೆ ಉಸಿರನ್ನ ಕೃತಕ ಆಕ್ಸಿಜನ್ ಮೇಲೆ ಉಸಿರಾಡ್ತಾ ಇದ್ದಾರೆ, ಆಕ್ಸಿಜನ್ ನಿಲ್ಲಿಸ್ಬಿಟ್ರೆ ನಿಮ್ಮ ತಂದೆ ಪ್ರಾಣ ನಿಂತು ಹೋಗುತ್ತದೆ. ಹಾಗಾಗಿ ನಿಮ್ಮ ತಂದೆ ನಿಮ್ಮನ್ನ ಕೇಳ್ತಾ ಇದ್ದಾರೆ, ಕೊನೆ ಬಾರಿ ಮುಖವನ್ನು ನೋಡೋದಕ್ಕೆ ಬರ್ರಿ ಅಂದ್ರೆ ಮಗಳು ಹೇಳ್ತಾರೆ, ಸರ್ ನಮ್ಮ ತಂದೆಗೂ ನನಗೂ 20 ವರ್ಷ ಆಯ್ತು, ಸಂಬಂಧ ಇಲ್ಲ. ಆಸ್ಪತ್ರೆಯ ಖರ್ಚು ಎಷ್ಟಾಗಿದೆ ಹೇಳಿ ನಾನು ಕೊಡ್ತೇನೆ, ಮಣ್ಣು ಮಾಡೋ ಖರ್ಚು ನಾನು ನಿಮಗೆ ಕೊಡ್ತೇನೆ, ಮಣ್ಣು ಮಾಡುವುದಾದ್ರೆ ಮಾಡ್ರಿ,
ಇಲ್ಲದೆ ಇದ್ರೆ ಎಲ್ಲಾದ್ರೂ ಬಿಸಾಕ್ ಬಿಡಿ ಅಂತ ಮಗಳು ಹೇಳಿದ್ರಂತೆ. ಮಗಳು ಎಲ್ಲಿಗೆ ಬಂದು ನಿಂತಿದ್ದೇವೆ ನಾವೆಲ್ಲ, ಎಲ್ಲಿಗೆ ಬಂದು ನಿಂತಿದ್ದೇವೆ? ಇದು ಡಿಗ್ರಿ ಕಲಿಯಕ್ ಹೋಗಿ ಹಿಂಗ್ ಮಾಡ್ಕೊಂಡು ಬಂತು. ಮನಿಯೊಳಗೆ ಇಟ್ಕೊಂಡ್ರು, ಜೋಪಾನ ಮಾಡಾಕತ್ರು. ಖರೇ ಮೊಮ್ಮಕ್ಕಳನ್ನ ಆಡ್ಸೋ ಚಾಳಿ ಬಹಳ ಚಂದ ನಿಮ್ಮ ಅಜ್ಜಿ ಕಡೆ. ಇಲ್ಲೆಲ್ಲ ಹಳಿ ಜನ ಆದ್ರೆ ಅಜ್ಜಿದೇರಿಲ್ಲ, ಮೊಮ್ಮಕ್ಕಳನ್ನ ಬಹಳ ಚಂದ ಆಡಿಸ್ತೀರಿ ನೀವೆಲ್ಲ. ಏನಂತ ಆಡಿಸ್ತೀರಿ? ಏನಂತ ಆಡಿಸ್ತೀರಿ? ಏನಯ್ಯವ? ಬಾರ ಬಾರಕ್ಕಾಗಿ ಬಾರ ಬಾರ ಗುಬ್ಬಿ ಅಂತ ಮೊಮ್ಮಕ್ಕಳನ್ನ ಆಡಿಸ್ತೀರಿ ನೀವು. ಅದಕ್ಕಾಗಿ ಮಾಡ್ತೀರಿ, ಗುಬ್ಬಿ ಮಾಡ್ತೀರಿ, ನಾಯಿ ಮರಿ ಮಾಡ್ತೀರಿ, ಹಂದಿ ಮರಿ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಅದು ಅಷ್ಟು ಚಂದ ಆಡಿಸ್ತೀರಿ ನೀವೆಲ್ಲ. ಹಚ್ಚಿದೆ ಖರೇ ಈ ಮುದುಕಿತ್ತಲ್ಲ ಇದು ಮನ್ಯಾಗ, ಇದು ಬೇರೆ ಅಂತ ಇರ್ತಿದೆ. ಎಲ್ಲರ ಮನ್ಯಾಗ ಬಾರ ಬಾರಕ್ಕಾಗಿ ಬಾರ ಬಾರ ಗುಬ್ಬಿ ಅಂದ್ರೆ ಈ ಮುದುಕಿ ಏನಂತಿತ್ತಂದ್ರ ಬಾರ ಬಾರ ಡಿಗ್ರಿ ಅಂತಿತ್ತಂತ. ಮೊಮ್ಮಗನ ಆಡಿಸ್ಬೇಕಾದ್ರೆ ಬಾರ ಬಾರ ಡಿಗ್ರಿ. ಮತ್ ಕಟ್ಟಿ ಪಂಚಾಯತ್ ಒಂದು 4 ಜನ ಸದಸ್ಯರು ಇರ್ತಾರೆ ನಿಮಗೆ. ಒಟ್ಟ ನಿಮ್ಮದ ಚಾಳಿ ಏನು ಅಂದ್ರ ಒಂದು 10 ರೂಪಾಯಿ ಕೊಟ್ಟು ಚಮಚೆ ತಂದ್ರು 10 ಮನೆಗೆ ಸುದ್ದಿ ಮಾಡಿ ಬರೋಬೇಕು ನೀವೆಲ್ಲ. 10 ರೂಪಾಯಿ ಚಮಚೆ ತಂದ್ರೆ 10 ಮನೆಗೆ ಸುದ್ದಿ ಮಾಡೋದು ಹಂಗ ಬಿಡಂಗಿಲ್ಲ. ಈ ಕಟ್ಟಿ ಕುಂತು ಸುಮ್ಮನೆ ಇರ್ತಾವನ್ರಿ. ಅಲ್ಲ ಕಲ್ಲವ ಗೊತ್ತೈತೆ ನಿನಗೆ? ಇಟ್ಟ ನೋಡ್ರಿ ಸುದ್ದಿ ಗೊತ್ತೈತೆ. ಅಲ್ಲಿ ಸುಶಿ ಬರಾಕತ್ತಿದ್ಲು, ಅತ್ತಿಲ್ಲ ನಿಂತಿದ್ಲು. ಅಲ್ಲೊಬ್ಬರು ಯಾರ ಏನ್ ಹೇಳಿದ್ರು ಸುಶಿಗೆ ಅಂತಂದ್ರೆ ಕಿವಿ ಒಳಗ ಒಂದು ಮಾತು ಸುಶಿಗೆ. ಆ ಅತ್ತಿ ನಿಂತಾಗ ಅವ್ರೊಟ್ಟ ಕೆಡ್ಸಕ್ಕಂತ ಇರ್ತಾರ, ಅವ್ರ ಅದಕ್ಕೆ ನಿಂತಿರ್ತಾರ 4 ಜನ ಒಟ್ಟು. ಅಲ್ಲಿ ನಿಂತಾಗ ಒಂದು ಮಾತು ಹೇಳಿದ್ ನೋಡಿ, ಯಾರ ಮುಂದೆ ಹೇಳಬೇಡ, ಇಟ್ಟು ಕೇಳು. ಸುಶಿ ಬರೋದ ಇಲ್ಲ, ಅತ್ತಿ ನಿಂತಿದ್ಲು ಕೇಳೇ ಬಿಟ್ಲು, ಮನೆ ಬಾಗ್ಲ ಬರೋದು. ಅಲ್ಲಿ ನಿಂತಿದ್ದಲ್ಲ ಕಿವ್ಯಾಗ ಏನ್ ಹೇಳಿದ್ಲು, ಅತ್ತಿ ಯಾರಿಗೆ ಹೇಳಬೇಡ ಅಂತ ಹೇಳಿ. ಏನ್ ಹೇಳಿದ್ದು ಕರೆ ಹೇಳು. ಚಲೋ ಇದ್ದೀವಿ, 2 ಅತ್ತಿ ಸುಶಿ ಎಷ್ಟು ಚಂದ ಕೂಡಿದ್ದೀವ್ರಿ. ಅತ್ತಿಯರ ಯಾರಿಗೆ ಹೇಳಬೇಡ ಅಂತ ಹೇಳ್ರಿ. ಖರೆ ಹೇಳು, ಹೇಳ್ತೀಯ? ಇಲ್ಲ ಅಂದ್ರೆ ನೀನು ಮನೆಯೊಳಗೆ ಬರ್ಕೊಡಲ್ಲ, ನೀ ನಡಿ ಹೊರಗ. ಅತ್ತಿಯರ ಯಾರಿಗೆ ಹೇಳಬೇಡ ಅಂತ ಹೇಳ್ಯಾರಿ. ಯಾರಿಗೆ ಹೇಳಬೇಡ ಅನ್ನೋದಕ್ಕೂ ಮನಿ ಬೇರೆ, ತತ್ತಿದು ಸಸಿದು ಇಬ್ಬರದು ಹೇಳ್ತೀನಿ. ಸ್ಟಾರ್ಟ್ ಆಯ್ತು ಸುದ್ದಿ, ಊರು ತುಂಬ ಎಲ್ಲ. ಹಿಂಗ ಏನು ಗೊತ್ತಿಲ್ಲ ನಿನಗ? ಇಲ್ಲ, ನಾವು ನೀವೆಲ್ಲ ಮೊಮ್ಮಕ್ಕಳ ಬಾರ ಬಾರಕ್ಕಾಗಿ ಬಾರ ಬಾರ ಗುಬ್ಬಿ ಅಂತ ನಾವು ಆಡ್ಸಕತ್ತೀವಿ. ಅದಲ್ಲ ಮಲ್ಲವ, ಅದೇನು ಬಾರ ಬಾರ ಡಿಗ್ರಿ ಅನ್ನಕತ್ತಾಳ. ಯಾಕ ಇಟ್ಟದ್ರೊಳಗೆ 4 ಜನ ಕೂಡಿ ಬಂದ ಬಿಟ್ರು. ಯಾರ ಮನೆಗೆ? ಮಲ್ಲವಕ್ಕನ ಮನೆಗೆ. ಮಲ್ಲವಕ್ಕ ಆಡ್ಸಾಕತ್ತಿತ್ತು ಬಾರ ಬಾರ ಡಿಗ್ರಿ ಬಂದು ಕುಂತ್ರು. ಅಲ್ಲ ಮಲ್ಲವಕ್ಕ, ಏನು ನಾವೆಲ್ಲ ಮೊಮ್ಮಕ್ಕಳನ್ನು ಬಾರ ಬಾರಕ್ಕಾಗಿ ಬಾರ ಬಾರ ಗುಬ್ಬಿ ಅಂತ ನಾವು ಆಡ್ಸಾಕತ್ತೀವಿ, ನೀನ ಇದನ್ನ ಬಾರ ಬಾರ ಡಿಗ್ರಿ ಅನ್ನಕತ್ತಿಯಲ್ಲ ಯಾಕ ಅಂತ ಕೇಳಿದ್ರಂತ ಮುದುಕಿಗೆ. ಅವಾಗ ಮುದುಕಿ ಕೇಳಿದ್ರಂತ, ಏನಿಲ್ಲವ ಇವ್ರವ್ವ ಡಿಗ್ರಿ ಕಲಿಯಕ್ ಹೋಗಿ ದೊಡ್ಡ ಡಿಗ್ರಿ ತಗೊಂಬಂದಾಳ, ಆ ಡಿಗ್ರಿ ನೆನಪಾರಬಾರ್ದಂತ ಹಿಂಗನಾಗತ್ತೀವಿ ಅಂತ. ಏನದ ಹೇಳ್ರಿ, ಹೇಗೆ ಮಾಡಿ ಎಷ್ಟು ಮಕ್ಕಳ ಬದುಕು ಇವತ್ತಿನ ದಿನ ಹಾಳಾಗ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇವತ್ತು ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. 15-16 ವರ್ಷದ ಹುಡುಗರೆಲ್ಲ ಇವತ್ತಿನ ದಿನ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವಾ ಈಗ ಹಾಗೆ ಹೇಗೆ? ಮಕ್ಕಳನ್ನ ಚೆನ್ನಾಗಿ ಕಟ್ಟಿರಿ, ಬಡೀರಿ. ಅದರ ನಮ್ಮ ಮಕ್ಕಳು ಬೈದ್ರ ಕಟ್ಟಿದ್ರ ನಮ್ಮ ಮ್ಯಾಲ ಬೇಜಾರಾಗ್ತಾವ್ರಿ, ಸಿಟ್ಟಾಗ್ತಾವ್ರಿ. ಸ್ವಾಮಿ, ಮಕ್ಕಳಿಗೆ ಬಡೀರಿ, ಸಿಟ್ಟಾಗಲ್ಯಾಕ, ಬೇಜಾರಾಗಲ್ಯಾಕ. ಯವ್ವ ಬಾಳ ಅಂದ್ರೆ ಬೆಳಗ್ಗೆ ಬಿಟ್ಟ ಮನೆಗೆ ಹೋಯ್ತಂದ್ರೆ ಮಧ್ಯಾಹ್ನ ಒಳ್ಳೆ ಬರತ್ತದ, ಹೊಟ್ಟೆ ಶಿವಾದ್ರೆ ಅದೆಲ್ಲ ಹೋಗೈತಿ, ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಕಟೀರಿ ಮಕ್ಕಳನ್ನ. ಒಬ್ಬ ಶಿಲ್ಪಿ ಒಂದು ಕಲ್ಲು ಕಟ್ಟಾಕತ್ತಿದ್ದ. ಕಲ್ಲು ಕಟ್ಟಿಬೇಕಾದ್ರ 50% ಮೂರ್ತಿ ಆಗಕ್ಕೆ ರೆಡಿ ಆಗಿತ್ತು. ಆಗ ಕಲ್ಲು ಶಿಲ್ಪಿಗೆ ಹೇಳ್ತಂತ, ಏ ಶಿಲ್ಪಿ, ಭಾಳ ಪೆಟ್ಟು ಬೀಳಾಕತ್ತದ ನನಗ, ನನ್ನನ್ನ ಕೆತ್ತಬೇಡ ಅಂತದ ಕಲ್ಲು. ಕಲ್ಲಿಗೆ ಶಿಲ್ಪಿ ಹೇಳಿದ, ನೋಡು 50% ಕೆಲಸ ಮುಗಿದದ,
ಕೇವಲ 50% ಕೆಲಸದ 50% ಮುಗಿದು ಬಿಟ್ರೆ ಗರ್ಭಗುಡಿ ಒಳಗೆ ಕೊಡ್ತಕ್ಕಂಥ ದೇವರಾಗ್ತೀಯ. ಸ್ವಲ್ಪ ತಾಳ್ಕೋ. ಏನಿಲ್ಲ, ತಾಳ್ಕೊಳ್ಳೋ ಶಕ್ತಿ ನನ್ನ ಕಡೆ ಇಲ್ಲ, ನನ್ನನ್ನು ಬಿಟ್ಟು ಬಿಡು. ಆಯ್ತು ಅಂದ, ಬಿಟ್ಟ. ಏನಾಯ್ತು? ದೇವರಿಗೆ ಏರುವ ದೇವಸ್ಥಾನದ ಮೆಟ್ಟಲಾಯ್ತು. ಎರಡನೇ ಕಲ್ಲು ತೆಗೆದುಕೊಂಡ, ಕೆತ್ತ 75% ಕೆಲಸ ಪೂರ್ಣ ಮಾಡಿದ. 25% ಅಷ್ಟ ಕೆಲಸ ಉಳಿದಿತ್ತು. ಕಲ್ಲು ಹೇಳತಂತ ಶಿಲ್ಪಿಗೆ, ಶಿಲ್ಪಿ ನನ್ನನ್ನು ಬಿಟ್ಟು ಬಿಡು. ಶಿಲ್ಪಿ ಹೇಳಿದ, 75% ಕೆಲಸ ಮುಗಿದದ, ಬರೀ 25% ಅದ. ಇದು ಮುಗಿತಂದ್ರ ಗರ್ಭಗುಡಿ ಒಳಗೆ ಕುಂಡ್ರುವಂತ ದೇವರಾಗ್ತೀಯ. ಸ್ವಲ್ಪ ತಾಳ್ಕೋ. ಕಲ್ಲು ಹೇಳ್ತು, ತಾಳ್ಕೊಳ್ಳುವ ಶಕ್ತಿ ನನ್ನ ಕಡೆ ಇಲ್ಲ, ನನ್ನನ್ನು ದಯವಿಟ್ಟು ಬಿಟ್ಟು ಬಿಡು. ಆಯ್ತು, ನಿನ್ನ ಹಣೆ ಬರ ಅಂದ. ಏನಾಯ್ತು? ಬಾಗಿಲದ ಚೌಕಟ್ಟಾಯ್ತು. ಮೂರನೇ ಕಲ್ಲು ತಗೊಂಡ, ಕೆತ್ತು ಕೆಲಸ ಮುಗಿತು. ಕಲ್ಲಿಗೆ ಕೇಳಿದ, ಅಲ್ಲ, ಅವೆರಡೂ ಕಲ್ಲು ಎಷ್ಟು ಪೆಟ್ಟು ಬಿತ್ತು, ನನ್ನ ಬಿಡ್ರಿ ಅಂದು. ನೀ ಏನು ಹೇಳಾಕಲ್ಲ ಅಂದ್ರೆ ಕಲ್ಲು ಹೇಳತ್ತಂತೆ, ನೋಡು, ನೀ ಎದಕ್ಕೆ ಕೆತ್ತಾಕತ್ತಿ ಅಂದ್ರೆ ನಾನು ಮೂರ್ತಿ ಮಾಡಕ್ ಕೆತ್ತಾಕತ್ತಿ ಹೊರತಾಗಿ ಬೇರೆ ಅದಕ್ಕೆ ಕೆತ್ತಾಕತ್ತಿಲ್ಲ. ನಾನು ಮೊದಲು ವ್ಯಕ್ತಿ ಆಗಬೇಕಾಗಿತ್ತು ಅಂತಂದ್ರ, ಒಂದು ಶಕ್ತಿಯಾಗಿ ಕುಳಿತುಕೊಳ್ಬೇಕಾಗಿತ್ತು ಅಂದ್ರ, ಪೆಟ್ಟು ತಿಂದಾಗ ಮಾತ್ರ ಗರ್ಭಗುಡಿ ಒಳಗೊಂಡಿರುವಂತ ಮೂರ್ತಿ ನಾನು ಹಾಕಿನಿ ಹೊರತಾಗಿ ಪೆಟ್ಟು ತಿನ್ಲಿಲ್ಲ ಅಂದ್ರೆ ನಾನು ಮೂರ್ತಿ ಆಗಕ್ಕೆ ಸಾಧ್ಯ ಇಲ್ಲ. ನೀ ಎಷ್ಟರ ಪೆಟ್ಟು ಕೊಡು, ನಾನು ತಾಳ್ಕೊಂತೀನಿ ಅಂತ ಹೇಳ್ತು. ತಾಳ್ಕೋತು. ಗರ್ಭಗುಡಿ ಒಳಗೊಂಡಿರುವಂತ ಮೂರ್ತಿ ಆಯ್ತು. ಗರ್ಭಗುಡಿ ಒಳಗೆ ಮೂರ್ತಿಯಾಗಿ ಕುಂತ ಬಳಿಕ ಕೆತ್ತಿದ ವ್ಯಕ್ತಿ ತನ್ನ ಚಾಣ ಸುತ್ತಿಗೆ ಎಲ್ಲ ದೇವರ ಮುಂದೆ ಇಟ್ಟು ಕೈ ಮುಗದ್ನಂತ. ಯಾರು? ಶಿಲ್ಪಿ. ಕೈ ಮುಗದ್ನಂತ, ನೋಡಪ್ಪ, ನಿನ್ನನ್ನ ಕೆತ್ತಿದವನು ನಾನೇ ನಿನಗೆ ಪೆಟ್ಟು ಕೊಟ್ಟಿನಿ, ಉಳಿಯಿಂದ ಪೆಟ್ಟು ಕೊಟ್ಟಿನಿ, ಬಹಳ ನೋವು ಕೊಟ್ಟಿನಿ, ನನ್ನನ್ನ ಕ್ಷಮಾ ಮಾಡೋ ದೇವರೇ ಅಂತ ಕೆತ್ತಿದ ವ್ಯಕ್ತಿ ದೇವರಿಗೆ ಕೈ ಮುಗಿದು ಕೇಳಿದ್ನಂತ. ಅಜ್ಜವರೇ, ಆತ ಕೈ ಮುಗಿದು ಕೇಳಿದ್ದಕ್ಕೆ ನೀವು ಹೇಳಿದಕ್ಕೆ ಏನು ಸಂಬಂಧ ಅಂದ್ರ, ನಿಮ್ಮ ಮಕ್ಕಳು ಹೇಗಾಗಬೇಕು ಅಂದ್ರೆ ಇಡೀ ಜಗತ್ತು ಕೈ ಮುಗಿಬೇಕು, ಅವ್ರ ಜೊತೆಗೆ ನೀವು ನನ್ನ ಮಗ ದೇವರು ಅಂತ ಹೇಳ್ಬೇಕು. ಅಷ್ಟರ ಮಟ್ಟಿಗೆ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರವನ್ನು ಕೊಡಬೇಕು. ಬೆಳೆಸ್ರಿ ಮಕ್ಕಳನ್ನ, ಚೆನ್ನಾಗಿ ಕಟ್ಟೀರಿ. ಎಷ್ಟು ಕಟ್ಟಿತೀರಿ ಅಷ್ಟು ಮೂರ್ತಿಗಳಾಗುತ್ತವೆ. ನನ್ನ ಮಾತಿನ ಹೋಗ ಇಷ್ಟೇ. ನವಲಿ ಹಾಳದಲ್ಲಿ ಇರ್ತಕ್ಕಂಥ ಎಲ್ಲ ತರುಣಿಯರು, ಚಿಂಚನೆಯ ಸ್ವಾಮಿಗಳ ಮನದಾಳದ ಮಾತು ಒಂದೇ. ನವಲಿ ಹಾಳದಲ್ಲಿ ಇರ್ತಕ್ಕಂಥ ಎಲ್ಲ ತರುಣಿಯರು ಹೇಗ ಆಗಬೇಕು ಅಂದ್ರ, ನವಲಿ ಹಾಳದೊಳಗೆ ಮಾರಕ ಆಗುವಷ್ಟರ ಮಟ್ಟಿಗೆ ಬೆಳೆಯಕ್ಕೆ ಹೋಗ್ಬೇಡ್ರಿ. ನವಲಿ ಹಾಳದೊಳಗೆ ನಿಮ್ಮದೇ ಆದಂತ ಸ್ಮಾರಕ ಆಗುವಷ್ಟರ ಮಟ್ಟಿಗೆ ಬೆಳೆಯಿರಿ. ಗಟ್ಟಿ ಮಾಡಬೇಕು, ಮಕ್ಕಳು ಕಲಿಸ್ಬೇಕು ಮಕ್ಕಳಿಗೆ. ನಾ ಇವತ್ತು ನನ್ನ ಮಾತಿನ ಹೋಗ ಎಲ್ಲ ನನ್ನ ತಂಗಿ ಕೊಟ್ಟ ಪುಸ್ತಕದ ಮಾತಿನಲ್ಲಿದೆ. ಎಷ್ಟು ಚಂದ ಇವತ್ತು ಈ ಪುಸ್ತಕವನ್ನು ನನ್ನ ಕೈಯೊಳಗೆ ತಂದು ಕೊಟ್ಲು ಅಂದ್ರೆ, ನನ್ನ ಯಾವುದು ಮಾತಾಡುವ ವಿಚಾರ ಇರಲಿಲ್ಲ. ಆದರೆ ಪ್ರಾರಂಭದ ನುಡಿಯನ್ನು ಓದಿದೆ, ಅಂತ್ಯದ ನುಡಿಯನ್ನು ಓದಬೇಕು ಅಂತ ತೆಗೆದೆ. ಆತ್ಮ ಸಾಕ್ಷಾತ್ಕಾರದಿಂದ ಆಕೆ ಬರ್ಕೊಂಬಂದಿದ್ದೇನೋ. ಇವತ್ತು ನಾನು ಮಾತನಾಡಿದ ಶಬ್ದವೂ ಒಂದೇ, ಆಕೆ ಬರ್ಕೊಂಡು ಬಂದ ಶಬ್ದವೂ ಒಂದೇ. ಆಕೆ ಏನ್ ಬರ್ಕೊಂಡು ಬಂದಾಳ ಅಂತ ಒಂದು ಶಬ್ದ ನಾನು ಒಂದು 4 ಲೈನ್ಗಳನ್ನ ಬಹಳ ಚಂದ ಬರೆದಾಳ. ಅದನ್ನು ಓದ್ತೀನಿ. ಎಷ್ಟು ಚಲೋ ಬರೆದಾಳ ಅಂತಂದ್ರ, ಮಕ್ಕಳಿಗೆ ಏನು ಕಲಿಸ್ಬೇಕು ಅನ್ನೋದಕ್ಕೆ ಇದನ್ನ ಹೇಳಕತ್ತೀನಿ. ಮಕ್ಕಳಿಗೆ ಹೆಂಗೆ ಉಣಿಸುವುದು, ಕೊಡುವುದು, ಭಾವವನ್ನು ಕಲಿಸ್ಬೇಕು ಅನ್ನೋದಕ್ಕೆ ಮಾತಾಡಕತ್ತೀನಿ. ಎಷ್ಟು ಚಲೋ 4 ಸಾಲು ಬರೆದಾಳ ಅಂತಂದ್ರ, ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು ಅಂತ ಒಂದೇ ಲೈನ್. ಜೋರ್ ಚಪ್ಪಳೆ ಹೊಡ್ರಿ. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಮನೆ ದೊಡ್ಡದಲ್ಲ, ಮನ ದೊಡ್ಡದು. ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ಕೊನೆಗೊಂದು ಸಾಲು, ಮತ್ತೆ 3 ಸಾಲುಗಳನ್ನು ಬರೆದಾಳ. ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಜೀವಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಯಾವುದನ್ನ ಮಕ್ಕಳಿಗೆ ಕಲಿಸಿಬಿಟ್ರ ಪೂರ್ಣ ಆಗುತ್ತೇವಲ್ಲ, ಅದನ್ನು ಕಲಿಸಿಬಿಟ್ರೆ ಮಕ್ಕಳ ಬದುಕು ಯಶಸ್ವಿನೇ. ಹಾಗಾಗಿ ಮಕ್ಕಳಿಗೆ ನೀತಿಯನ್ನು, ಸಂಸ್ಕಾರವನ್ನು ಇವತ್ತಿನ ದಿನ ನಾವು ಕಲಿಸಬೇಕಾಗಿದೆ ಅಂತಕ್ಕಂಥದ್ದನ್ನೇ ಈ ಸಂದರ್ಭದಲ್ಲಿ ಹೇಳಿ, ಮಕ್ಕಳ ಬದುಕು
ಅದು ಆನಂದದ ಬದುಕಾಗಬೇಕಾಗಿತ್ತು. ಅಂದ್ರೆ ಅಕ್ಷರದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನೂ ಸಹಿತ ನಾವು ನೀಡಬೇಕಾಗಿದೆ. ಸಂಸ್ಕಾರವನ್ನು ನೀಡಿದಾಗ ಮಾತ್ರ ನಮ್ಮ ಮನೆ, ನಮ್ಮ ಊರು ಬೆಳೀತದೆ ಹೊರತಾಗಿ ಇಲ್ಲದೆ ಇದ್ರೆ ಪೂರ್ಣ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಶರಣರ ವಚನಗಳು ಗಳಿಕೆಗೆಯಲ್ಲ, ಶರಣರ ವಚನಗಳು ಹೊಗಳಿಕೆಗೆ ಹೊರಬರಲಿಲ್ಲ. ಶರಣರ ವಚನಗಳು ಗಳಿಕೆಗೆಯಲ್ಲ, ಶರಣರ ವಚನಗಳು ಹೊಗಳಿಕೆಗೆ ಹೊರಬರಲಿಲ್ಲ. ಶರಣರ ವಚನಗಳು ಗಳಿಕೆಗೆಯಲ್ಲ, ಶರಣರ ವಚನಗಳು ಹೊಗಳಿಕೆಗೆ ಹೊರಬರ. ಅವು ಜೀವನದಲ್ಲಿ ನಡೆದಂತೆ ನುಡಿದು, ಅವು ಜೀವನದಲ್ಲಿ ನಡೆದಂತೆ ನುಡಿದು ಅನುಭಾವದಿಂದ ನೇರವಾಗಿ ಸಹಜವಾಗಿ ಸರಳವಾಗಿ ಮೂಡಿ ಬಂದ ಶರಣರ ಮೌಲಿಕ ಮುತ್ತುಗಳು. ಅನುಭಾವದಿಂದ ನೇರವಾಗಿ ಸಹಜವಾಗಿ ಸರಳವಾಗಿ ಮೂಡಿ ಬಂದ ಶರಣರ ಮೌಲಿಕ ಮುತ್ತುಗಳು. ಶರಣರ ವಚನಗಳು ಗಳಿಗೆ
ಹೊಗಳಿಕೆಗೆ ಹೊರಬರಲಿಲ್ಲ ಶರಣರ ವಚನಗಳು ಗಳಿಗೆಗೆ ಎಲ್ಲ